ಅರಸನ ಕೋಟೆಯಲ್ಲಿ ಅರಸಿ ತರ ಮೆರಿತಾ ಇದ್ಲು. ಸದ್ಯ ಅಕ್ಕ ಅವಳನ್ನ ಅವಳ ಜಾಗಕ್ಕೆ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಆದ್ರೂ ಸಮಾಧಾನನೇ ಆಗ್ತಾ ಇಲ್ವಲ್ಲ. ಏನಾದ್ರೂ ಮಾಡಿ ಸ್ವಲ್ಪ ಇವಳ ನೆಮ್ಮದಿನ ಹಾಳು ಮಾಡ್ಬೇಕು. ಏನ್ ಮಾಡ್ಲಿ? ಅಕ್ಕ, ನಿಮ್ ಹತ್ರ ತುಂಬಾ ದಿನದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ. ಕೇಳಲಾ? ಕೇಳು. ಅಕ್ಕ, ಈ ಮದ್ವೆ ಆದ್ಮೇಲೆ ಗಂಡು ಮಕ್ಳ ಭವಿಷ್ಯ ಬದಲಾಗುತ್ತೆ ಅಂತ ಹೇಳ್ತಾರೆ, ನಿಜನಾ ಅಕ್ಕ? ಗೊತ್ತಿಲ್ಲ, ಯಾಕೆ? ನಾನು ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾನ್ ಮೋಹನ್ನ ಮದ್ವೆ ಆದ್ಮೇಲೆ ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಕ್ತು. ಜನನಿನ ಪ್ರೀತು ಮದ್ವೆ ಆದ್ಮೇಲೆ ಅವನಿಗೆ ಜವಾಬ್ದಾರಿ ಬಂತು. ಆದ್ರೆ ನಮ್ಮ ಆದಿ ವಿಷಯದಲ್ಲಿ ಯಾಕಕ್ಕ ಹಾಗಾಗ್ಲಿಲ್ಲ? ಅಂದ್ರೆ ನಮ್ಮ ಆದಿತ್ಯ ಆ ಕೆಲಸದವಳನ್ನ ಮದ್ವೆ ಆದಾಗಿಂದ ಅವನಿಗೆ ಜವಾಬ್ದಾರಿ ಅನ್ನೋದೇ ಹೋಗಿದೆ. ಅದಾಗೆ ಅದು ಹೋಯ್ತೋ ಅಥವಾ ಅವಳ ಕಾಲ್ಗುಣದಿಂದ ಹೋಯ್ತೋ ನನಗಂತೂ ಗೊತ್ತಾಗ್ತಿಲ್ಲ ಅಕ್ಕ. ಹೆಂಡತಿ ಕಾಲ್ಗುಣ ಅನ್ನೋದನ್ನ ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನಂತೂ ನಂಬ್ತೀನಿ. ಈ ಅರಸನ ಕೋಟೆಯಲ್ಲಿ ಒಳ್ಳೆ ಕಾಲ್ಗುಣ ಅಂದ್ರೆ ಮೊದಲನೇದು ನೀವು, ಆಮೇಲೆ ನಾನು, ಆಮೇಲೆ ನಮ್ ಜನನಿದು, ಅಷ್ಟೇ. ದಾಮಿನಿ, ನಾನು ಈ ಕಾಲ್ಗುಣನೆಲ್ಲ ನಂಬಲ್ಲ. ಆದ್ರೆ ಜನನಿನ ಮದುವೆ ಮಾಡ್ಕೊಂಡ್ಮೇಲೆ ಪ್ರೀತುನಲ್ಲಿ ಒಳ್ಳೆ ಬದಲಾವಣೆ ಬಂದಿರೋದನ್ನ ನಾನು ನೋಡಿದ್ದೀನಿ. ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗೆ ನೀನು ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ಮೋಹನ್ನಲ್ಲೂ ಕೂಡ ತುಂಬ ಬದಲಾವಣೆಗಳಾಗಿವೆ. ಎಲ್ಲ ವೆಲ್ಕಮಿಂಗ್ ಬದಲಾವಣೆಗಳೇನೆ. ಅದೇ ಆದಿತ್ ಪಾರ್ವತಿನ ಮದ್ವೆ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ ಅಕ್ಕ? ಅವಶ್ಯಕತೆ ಇಲ್ಲದೆ ಇರೋ ವಿಷಯದ ಬಗ್ಗೆ ಚರ್ಚೆ ಬೇಡ ದಾಮಿನಿ. ಹೋಗ್ಲಿ ಬಿಡಿ ಅಕ್ಕ, ನೀವು ಅವ್ರ ಮದ್ವೆನೇ ಗಣನೆ ತಗೊಂಡಿಲ್ಲ ಅಂದಮೇಲೆ ಸೊಸೆ ಕಾಲ್ಗುಣದ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ನನ್ಗೇನೋ ಒಂದು ಪ್ರಶ್ನೆ ಬಂತು, ಕೇಳಿದೆ, ಉತ್ತರ ಸಿಗ್ಲಿಲ್ಲ. ಆದ್ರೆ ಒಂಥರ ಸಮಾಧಾನ ಆಯ್ತು ಅಕ್ಕ. ಬರ್ತೀನಕ್ಕ. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಚೇರ್ ಅಲ್ಲಾಡ್ದಂಗೆ ಆಯ್ತಲ್ಲ, ಮೋಸ್ಟ್ಲಿ ಯಾರೋ ಇದ್ದಾರೆ. ಏಯ್, ಯಾಕೆ ಹೊಟ್ಟೆ ಬಂದೆ? ಇಲ್ಲೇನೋ ಮಿಸ್ ಹೊಡಿತಿದೆ. ನಿನ್ ಜೊತೆ ಬೇರೆ ಯಾರಿದ್ದಾರೆ ಮನೇಲಿ? ಯಾರು ಇಲ್ಲ ಸರ್, ನಾನು ಒಬ್ಬನೇ ಇರೋದು. ದಯವಿಟ್ಟು ನನ್ನ ನಂಬಿ.
4 ದಿನದಿಂದ ನನ್ನ ಫೋನ್ ಕಳೆದೋಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಕಾಪಿ ಇದೆ. ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನೋಡಿ, ಕಂಪ್ಲೇಂಟು ಇಲ್ಲಿದೆ. ಸರ್, ನಿಮ್ಗೆ ನನ್ನ ಫೋನ್ ಎಲ್ಲಿ ಸಿಕ್ತು ಸರ್? ಇದರಲ್ಲಿ ನಂದು ನನ್ನ ಹೆಂಡತಿ ಫೋಟೋಸ್ ಎಲ್ಲಾನು ಇದೆ. ಅದೆಲ್ಲ ಹಾಗೆ ಇದೆ ಅಲ್ವಾ ಸರ್? ಯಾವುದು ಡೆಲೀಟ್ ಆಗಿಲ್ಲ ಅಲ್ವಾ ಸರ್? ಹೆಂಡ್ತಿನ ಮತ್ತೆ ನಾನು ಒಬ್ಬನೇ ಇರೋದಂದೆ? ಏಯ್, ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಸರ್, ನಿಜವಾಗ್ಲೂ ನಾನು ಒಬ್ಬನೇ ಇರೋದು. ಅಂದ್ರೆ ನನ್ನ ಹೆಂಡತಿಗೂ ನನಗೂ ಒಂದು ಸಣ್ಣ ಜಗಳ ಆಗೋಯ್ತು. ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಅದಕ್ಕೆ ನಾನು ಒಬ್ಬನೇ ಅಂದಿದ್ದು. ಸರಿ 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 ಸರಿ, ನಿನ್ನ ಹೆಂಡತಿ ಫೋಟೋ ತೋರಿಸ್ಬಿಡು. ಏಕೆ ಪಾಸ್ವರ್ಡ್ ಮರ್ತಾ ಹೋಗಿದ್ಯಾ? ನಿನ್ ಫೋನೇ ತಾನೆ, ತೋರಿಸು ಮತ್ತೆ. ಗೊತ್ತಿದೆ ಸರ್, ಫೋನ್ ನಂದೇ ತಾನೆ, ತೋರಿಸ್ತೀನಿ. ಸರ್, ಯಾರೋ ನನ್ನ ಫೋನ್ದು ಪಾಸ್ವರ್ಡ್ ಚೇಂಜ್ ಮಾಡ್ಬಿಡ್ಯಾರೆ ಸರ್. ಇದನ್ನ ನಾವು ನಂಬಬೇಕು ಅಲ್ವಾ? ನಾನ್ಯಾಕೆ ಸುಳ್ಳು ಹೇಳಿ ಸರ್? ನನ್ನ ಹೆಂಡತಿ ಡೇಟ್ ಆಫ್ ಬರ್ತ್ನೇ ಪಾಸ್ವರ್ಡ್ ಹಾಕಿಟ್ಟಿದ್ದೆ. ನೋಡಿ, ಎಷ್ಟು ಸಲ ಹೊಡೆದ್ರು ಅದು ಓಪನ್ ಆಗ್ತಿಲ್ಲ. ನಂದು ನನ್ನ ಹೆಂಡತಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಸರ್. ನಗೋ ಹೆಂಗಸರ್ನ ಅಳೋ ಗಂಡಸರ್ನ ನಂಬಾರ್ದು ಅಂತ ಹೇಳ್ತಾರೆ ಸರ್. ಗಂಡ್ಸಾದ್ರೇನು ಹೆಂಗ್ಸಾದ್ರೇನು ಎಮೋಷನ್ಸ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ ಸರ್? ಹೌದಾ? ಅಯ್ಯೋ, ಫೋಟೋಸ್ ಎಲ್ಲ ಹೋಗ್ಬಿಟ್ಟಿರತ್ತಲ್ಲಪ್ಪ. ಎಲ್ಲಿ? ಮಾತಾಡು. ಏನ್ ಅದು? ವಾಯ್ಸ್ ಚೇಂಜಿಂಗ್ ಆ್ಯಪ್. ನಾವು ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ್ಯಪ್ ಕಂಡಿಡಿದಾರೆ, ವಾಯ್ಸ್ ಆ್ಯಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಮಾತಾಡು. ಲೇ ರಾಣಿ, ನನ್ನ ಫೋನು 4 ದಿನದಿಂದ ಕಳೆದೋಗ್ಬಿಟ್ಟು ಇವಾಗ ಸಿಕ್ಕಿದ ಕಣೆ. ಅದರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ ರಾಣಿ, ಬೈಬೇಡ್ವೆ. ರಾಣಿ, ನನ್ ಫೋನ್ 4 ದಿನದಿಂದ ಕಳ್ದೋಗ್ಬಿಟ್ಟು ಇವಾಗ ಸಿಕ್ಕಿದೆ ಕಣೆ. ಅದ್ರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ. ನನಗೆ ಫೋನ್ ಮಾಡ್ದೊಂದು ವಾಯ್ಸು ಇಷ್ಟು ಸಾಫ್ಟ್ ಆಗಿರಲಿಲ್ಲ ಪ್ರೀತು, ತುಂಬ ಹರ್ಷ ಆಗಿತ್ತು. ಇವ್ರನ್ನ ನೋಡಿದ್ರೆ ಆ ಕಾಣಿಸಲ್ಲ.
ಅಂದರೆ ಇವ್ರನ್ನ ನಂಬ್ತಾ ಇದೆಯಾ? ನಂಬಲೇಬೇಕಾಗಿದೆ ಪ್ರೀತು. ಅವನು ತುಂಬ ಬುದ್ಧಿವಂತ. ಆ ಕೆಲಸ ಇವರೇ ಮಾಡಿದಿದ್ರೆ ಫೋನ್ ಟ್ರ್ಯಾಕ್ ಮಾಡಿ ಅಡ್ರೆಸ್ ಕಂಡು ಹಿಡಿತೀವಿ ಅಂತ ಗೆಸ್ ಮಾಡಿರ್ತಿದ್ರಲ್ವಾ? ಈ ಮನೇಲಿ ಹಾಕಿರ್ತಾ ಇದ್ರು, ಎಸ್ಕೇಪ್ ಆಗಿರ್ತಿದ್ರಲ್ವಾ? ನೀವು ಹೇಳ್ತಿರೋದು ಕರೆಕ್ಟು ಸರ್. ಸಾರಿ, ನಮ್ಮಿಂದ ನಿಮ್ಗೆ ತೊಂದರೆ ಆಗಿದೆ. ಪರವಾಗಿಲ್ಲ ಬಿಡಿ ಸರ್. ನೀವು ಬಂದಿದ್ದಕ್ಕೆ ತಾನೇ ನಿಮಗೆ ನನ್ನ ಮೇಲಿರೋ ಅನುಮಾನ ಕ್ಲಿಯರ್ ಆಯಿತು. ನನಗೂ ನನ್ನ ಫೋನ್ ಸಿಕ್ತು. ನಾವು ಬರ್ತೀವಿ ಪ್ರೀತು. ಸ್ವಲ್ಪ ಈಗ ಗೊತ್ತಾಯ್ತಾರು ಈ ಮನೆಯಿಂದ ಶಿಫ್ಟ್ ಆಗೋಣ ಅನ್ನೋ ನಿರ್ಧಾರದಿಂದ ನಾನು ಯಾಕೆ ಹಿಂದೆ ತರದೆ ಅಂತ. ಅರ್ಥ ಆಯಿತು, ಒಳ್ಳೇದಾಯ್ತು ನಾವು ಶಿಫ್ಟ್ ಮಾಡ್ತಾ ಇದ್ದಿದ್ದು. ಒಂದು ವೇಳೆ ಶಿಫ್ಟ್ ಆಗಿದ್ದಿದ್ರೆ ನಿನ್ನ ಮೇಲೆ ಅವ್ರಿಗೆ ಅನುಮಾನ ಬಂದು ನಿನ್ನ ಹುಡುಕಿ ಅರೆಸ್ಟ್ ಮಾಡಿಸ್ತಿದ್ರು. ಈಗ ನೀನು ಇಲ್ಲೇ ಇದ್ದು ನೀನು ಅವನಲ್ಲ ಅಂತ ಪ್ರೂವ್ ಮಾಡ್ತೀಯಲ್ಲ, ನೀನು ಜಾಣ್ತನ ಮೆಚ್ಕೋಬೇಕಂತೆ. ಗುಡ್. ಆದರೆ ಈ ಕಂಪ್ಲೇಂಟ್ ನೀವು ಹೇಗೆ ರೆಡಿ ಮಾಡಿದೆ? ಈ ಥರ ಏನಾದರೂ ಆಗ್ಬೋದು ಅನ್ನೋ ಒಂದು ಸಣ್ಣ ಡೌಟ್ ಬಂತು ನನಗೆ. ಅದಕ್ಕೆ ನೆನ್ನೆ ರಾತ್ರಿನೇ ಹೋಗಿ ಈ ಕಂಪ್ಲೇಂಟ್ನ ರೆಡಿ ಮಾಡಿದ್ದೆ. ಪಾರು, ಯಾಕಮ್ಮ ಬೇಜಾರಲ್ಲಿದ್ಯಾ? ಏನಾಯ್ತಪ್ಪ? ಜನನಿನ ಪ್ರೀತು ಮದುವೆ ಆದ್ಮೇಲೆ ನಮ್ಗೆ ಜವಾಬ್ದಾರಿ ಬಂತು. ಆದ್ರೆ ನಮ್ಮ ಆದಿ ವಿಷಯದಲ್ಲಿ ಯಾಕಕ್ಕ ಹಾಗಾಗ್ಲಿಲ್ಲ? ನಮ್ಮ ಆದಿತ್ಯ ಆ ಕೆಲಸದವ್ರನ್ನ ಮದ್ವೆ ಆದಾಗಿಂದ ಅವನಿಗೆ ಜವಾಬ್ದಾರಿ ಅನ್ನೋದೇ ಹೋಗಿದೆ. ಅದಾಗೆ ಅದು ಹೋಯ್ತೋ ಅಥವಾ ಅವಳ ಕಾಲ್ಗುಣದಿಂದ ಹೋಯ್ತೋ ನನಗಂತೂ ಗೊತ್ತಾಗ್ತಿಲ್ಲ ಅಕ್ಕ. ಆಡ್ಕೊಳ್ಳೋರ್ ಬಾಯಿನ ಮುಚ್ಚಕ್ಕಾಗಲ್ಲ ಮಗಳೇ. ನಾವು ನೊಂದ್ಕೊಳ್ತೀವಿ ಅಂತ ಗೊತ್ತಾದ್ರೆ ನೋಯಿಸೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ಬೇಜಾರು ಪಡ್ಕೋಬಾರ್ದಪ್ಪ. ಅವಮಾನ ಮಾಡೋರ್ ಮುಂದೆ ತಲೆ ಎತ್ತಿ ನಿಲ್ಬೇಕು. ನೀನ್ ಯಾವ ತಪ್ಪು ಮಾಡಿಲ್ಲ. ಅದರಲ್ಲೂ ಆ ದಾಮಿನಿ ಮೇಡಮ್ ಏನು ಅಂತ ನಿನಗೆ ಗೊತ್ತಿಲ್ವಮ್ಮ. ಅವ್ರ ಈ ರೀತಿ ಖ್ಯಾತೆ ತೆಗೆಯೋದೇನು ಹೊಸ್ತೇನಲ್ವಲ್ಲ, ಹಳೇ ಚಾಳಿ ಹೊಂಟ್ಕೊಂಡ್ಬಿಟ್ಟಿದೆ. ಎಲ್ರಿಗೂ ದೇಹಕ್ಕೆ ಕಾಯಿಲೆ ಬಂದ್ರೆ ಅವ್ರಿಗೆ ಮನ್ಸಿಗೆ ಕಾಯಿಲೆ ಬಂದಿದೆ. ಅದನ್ನ ವಾಸಿ ಮಾಡಕ್ ಆಗಲ್ಲಮ್ಮ. ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕಮ್ಮ. ಇತ್ತೀಚೆಗೆ ನೀನ್ ನಗೋದಕ್ಕಿಂತ ಹೆಚ್ಚು ಅಳೋದೇ ಜಾಸ್ತಿ ಆಗಿದೆ. ನೀನ್ ಈ ರೀತಿ ಇದ್ರೆ ನಿಮ್ಮ ಯಜಮಾನ್ರಿಗೆ ಬೇಜಾರಾಗಲ್ವಾ ಹೇಳು? ಅವ್ರು ಆಫೀಸಿಂದ ಬರೋವಾಗ, ಆಫೀಸಿಗೆ ಹೋಗೋವಾಗ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಗ್ನಗ್ತಾ ಇರು. ಅವ್ರಿಗೂ ಮನ್ಸಿಗೆ ಎಷ್ಟೋ ಸಂತೋಷ ಆಗತ್ತೆ. ಇನ್ನೂ ನಿನ್ ಮುಖದಲ್ಲಿ ನಗು ಬರ್ಲಿಲ್ಲ, ಬೇಜಾರಲ್ಲೇ ಇದೆಯಲ್ಲ? ದಾಮಿನಿ ಮೇಡಮ್ ಹೀಗೆಲ್ಲ ಮಾತಾಡಿದ್ರಲ್ಲ ಅಂತ ನನಗೆ ಬೇಜಾರಾಗ್ತಿಲ್ಲ ಸಾವಿತ್ರಕ್ಕ. ಅಖಿಲಮ್ಮ ಯಜಮಾನ್ರನ್ನಾಗ್ಲಿ ನನ್ನನ್ನಾಗ್ಲಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಅಮ್ಮ ಮಗ ಎಷ್ಟು ಅನ್ಯೋನ್ಯವಾಗಿದ್ರು. ಯಜಮಾನ್ರಿಗೆ ಅಮ್ಮ ಅಂದ್ರೆ ಎಷ್ಟು ಕಾಳಜಿ. ಆ ಕಾಳಜಿ ಈಗ್ಲೂ ಇದೆ. ಆದ್ರೆ ಅಖಿಲಮ್ಮನೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಅವರನ್ನ ಮಗನೇ ಅಲ್ಲ ಅನ್ನೋ ತರ ನೋಡ್ತಾ ಇದ್ದಾರೆ. ಇದರಿಂದ ಯಜಮಾನ್ರ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ ಸಾವಿತ್ರಕ್ಕ? ಗೊತ್ತಮ್ಮ, ಎಲ್ಲ ಗೊತ್ತಿದ್ದು ಏನು ಮಾಡಕ್ಕಾಗ್ದಿರೋ ಅಸಹಾಯ ಪರಿಸ್ಥಿತಿಲಿ ಇದ್ದೀನಿ ನಾನ್ ಮಾತ್ರ ಅಲ್ಲ, ಎಲ್ರೂ ಅದೇ ಸ್ಥಿತಿಲಿದ್ದಾರೆ. ಯೋಚನೆ ಮಾಡ್ಬೇಡ, ದೇವ್ರು ನಿನಗೂ ನಿಮ್ಮ ಯಜಮಾನ್ರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ. ಅಲ್ಲಿವರೆಗೂ ಕೆಟ್ಟ ಸಮಯ ಅಂತ ಸ್ವಲ್ಪ ತಾಳ್ಮೆಯಿಂದ ಇರು.
ಎಲ್ಲ ಪ್ರೀ ಪ್ಲಾನ್ ಮಾಡಿದ್ದಾನೆ ಪ್ರೀತು. ಕದ್ದಿರೋ ಫೋನ್ ಕೊಟ್ಟು ವಾಯ್ಸ್ ಚೇಂಜ್ ಮಾಡೋ ಆ್ಯಪ್ ಯೂಸ್ ಮಾಡಿದ್ದಾನೆ. ಅವ್ನು ಯಾರು ಅಂತ ಕಂಡುಹಿಡಿಯೋದಕ್ಕೆ ಒಂದು ಸಣ್ಣ ಕ್ಲೂನು ಬಿಟ್ಕೊಟ್ಟಿಲ್ಲ. ಈಸ್ ವೆರಿ ಕ್ಲೆವರ್. ಆದ್ರೆ ಯಾರು ಬ್ರೋ, ಯಾವ ಉದ್ದೇಶಕ್ಕೆ ಈ ಥರ ಎಲ್ಲ ಮಾಡ್ತೀರಾ ಅಂದ್ರೆ ಅರ್ಥ ಆಗ್ತಿಲ್ವಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಪ್ರೀತು. ಬಟ್ ನಾವು ಇನ್ಮೇಲೆ ತುಂಬ ಕೇರ್ಫುಲ್ ಆಗಿರಬೇಕು. ಆದರೆ ಎಷ್ಟು ದಿನ ಭಯದಲ್ಲಿ ಇರೋಕ್ಕಾಗತ್ತೆ ಬ್ರೋ? ಅವ್ನು ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾನೆ ಅಂತ ಗೊತ್ತಿಲ್ವಲ್ಲ. ಪ್ರೀತು, ಪ್ರೊಫೆಷ್ನಲ್ ರೈವಲ್ರಿ ಆಗಿದ್ರೆ ಪಾರು ಹೆಸರು ಇಟ್ಕೊಂಡು ಆಟ ಆಡಿಸ್ತಾ ಇರಲಿಲ್ಲ. ಪರ್ಸ್ನಲ್ ಆಗಿ ನನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದಾನೆ ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಯಾರಿರ್ಬಹುದು? ಚಿಕ್ಕಮ್ಮ ಏನಾದರೂ? ಇಲ್ಲ ಪ್ರೀತು, ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅವ್ರಿಗೆ ಮನೆಯವ್ರ ಮಧ್ಯ ತಂದು ಹಾಕಿ ಖುಷಿ ಪಡೋದಿರ್ಬೋದು, ಆದರೆ ನನ್ನನ್ನು ಟಾರ್ಗೆಟ್ ಮಾಡೋ ಲೆವೆಲ್ಗೆ ಅವ್ರು ಯೋಚನೆ ಮಾಡಿರಲ್ಲ. ನೀನು ಹೇಳೋದು ಕರೆಕ್ಟೇ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಬೇಡ, ಸುಮ್ಮನೆ ವಿಷಯ ದೊಡ್ಡದಾಗಿ ಅಮ್ಮಂಗೆ ಗೊತ್ತಾಗುತ್ತೆ, ಸುಮ್ಮನೆ ಅವರು ಟೆನ್ಷನ್ ಆಗ್ತಾರೆ. ನೀನು ಹೇಳೋದು ಸರಿ ಇದೆ ಬ್ರೋ. ಆ ಇನ್ಸಿಡೆಂಟ್ ನಡೆದಾಗಿಂದ ಆ ಬ್ಲ್ಯಾಕ್ ಮೇಲರು ನನಗೆ ಕಾಲ್ ಮಾಡಿಲ್ಲ ಅಂದ್ರೆ ಏನರ್ಥ? ಅವನು ಏನು ಅನ್ಕೊಂಡಿದ್ನೋ ಅದು ನೆರವೇರಿದೆ ಅಂತನ? ಹಾಗಿದ್ರೆ ಅದು ಏನಿರ್ಬೋದು? ಅಷ್ಟಕ್ಕೂ ಅವನು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ದ? ನನಗಂತೂ ಏನೂ ಲಾಸ್ ಆಗಿಲ್ಲ, ಅವನಿಗೂ ಏನೂ ಲಾಭ ಆಗಿಲ್ಲ. ಆದರೂ ಯಾಕೆ ನಾನು ಆಟ ಆಡಿಸ್ದ? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಟ್ಟು ಹೋಗುತ್ತೆ ಪ್ರೀತು, ನೆಮ್ಮದಿ ಹಾಳಾಗುತ್ತೆ. ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ದಂಗೆ ಬಿಟ್ಟು ಸಿಕ್ಕಿರೋ ಲೈಫಲ್ಲಿ ಸಾಧ್ಯವಾದಷ್ಟು ರಿಲ್ಯಾಕ್ಸ್ ಆಗಿರೋಣ. ಸರಿ ಬ್ರೋ, ಕೊಡೋಣ. ಸರಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ, ನೀನು ಹೋಗಿ. ಸರಿ ಬ್ರೋ, ಸಿವ್. ಹಲೋ ಯಜಮಾನ, ಇನ್ನೂ ಎಷ್ಟೊತ್ತಾಗತ್ತೆ ಬರೋದು? ಲೇಟ್ ಆಗುತ್ತೆ. ಲೇಟ್ ಆಗುತ್ತಾ? ಯಾಕೆ ಯಜಮಾನ್ರೆ? ಯಾಕೆ ಅಂದರೆ ಕೆಲಸ ಇದೆ. ಕೆಲಸ ಇದೆಯಾ? ಏನು ಕೆಲಸ? ಆಫೀಸ್ ಕೆಲಸ, ಇನ್ನೇನು? ಅಲ್ಲ ಯಜಮಾನ್ರೆ, ನನ್ನ ಮೈದ್ನ ಆಗ್ಲೇ ಮನೆಗೆ ಬಂದ್ರು. ನೀವೆಲ್ಲಿ ಅಂತ ಕೇಳಿದ್ದಕ್ಕೆ ಅಣ್ಣ ಆಫೀಸಲ್ಲಿದ್ದಾರೆ, ಬೇಗ ಬರ್ತಾರೆ ಅಂತಂದ್ರು. ನೀವು ನೋಡಿದ್ರೆ ಇನ್ನೂ ಆಫೀಸಲ್ಲೇ ಇದ್ದೀರಾ? ಇಲ್ಲ. ಇಲ್ವಾ? ಮತ್ತಿನ್ನೆಲ್ಲಿದ್ದೀರಾ ಯಜಮಾನ್ರೆ? ನಿನ್ನ ಹಿಂದೆ. ನನ್ನ ಹಿಂದೆ? ನನ್ನ ಹಿಂದೆನೇ ಇಟ್ಕೊಂಡು ಆಫೀಸಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತೀರಾ? ಹೋಗಿ ಯಜಮಾನ್ರೆ. ಅರ್ಧಾಂಗಿಗೆ ಅಷ್ಟು ಬೇಗ ಕೋಪ ಬಂತ? ಬರ್ದೇ ಇರುತ್ತಾ? ಬೆಳಿಗ್ಗೆನೆ ಹೋದವರು ಇವಾಗ ಬರ್ತಾ ಇದ್ದೀರಾ. ಅದ್ ಸರಿ, ನೀವು ಹೋಗಿದ್ ಕೆಲಸ ಏನಾಯ್ತು? ಚೆನ್ನಾಗಾಯ್ತು. ವಾಪಸ್ ಬರ್ತಾ ನಿನಗೋಸ್ಕರ ಏನೋ ತಂದಿದ್ದೀನಿ. ಏನು? ನೈಲ್ ಪಾಲಿಶ್, ನಿನ್ಗೆ ಇಷ್ಟವಾದ ಕಲರ್. ಇದನ್ನು ಖುದ್ದಾಗಿ ಹೋಗಿ ನಾನೇ ತಗೊಂಬಂದಿದ್ದೀನಿ. ಇವಾಗ ಇದನ್ನು ನಾನು ನಿನಗೆ ಹಚ್ತೀನಿ. ಚಿಂತಿ ಒಮ್ಮೆ ನೋಡಿಕೊಳ್ಳಲೇನು